ಧರ್ಮಸ್ಥಳ ಸೌಜನ್ಯ ಕೇಸ್ಗೆ ನಾನೇ ಪ್ರತ್ಯಕ್ಷ ಸಾಕ್ಷಿ, ನನ್ನ ಕಣ್ಣ ಮುಂದೆಯೇ ಘಟನೆ ನಡೆದಿದೆ ಎಂದಿದ್ದ ಮಂಡ್ಯ ಮೂಲದ ಮಹಿಳೆ ಬಗ್ಗೆಯೇ ಸ್ಫೋಟಕ ಆರೋಪ ಕೇಳಿಬಂದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿರುವ ಮಹಿಳೆಯ ಸಹೋದರ ಹಲವು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ಸೌಜನ್ಯ ಕೇಸ್ನಲ್ಲೇ ನಾನೇ ಪ್ರಮುಖ ಸಾಕ್ಷಿ. ಸ್ಫೋಟಕ ಹೇಳಿಕೆ ನೀಡಿದ ಲೇಡಿ ಸಿಕ್ಕಿಬಿದ್ಲು. ಸೌಜನ್ಯ ಪ್ರಕರಣಕ್ಕೆ ಮತ್ತೊಂದು ಹೊಸ ಟ್ವೀಟ್ ಸಿಕ್ಕಿದೆ. ಸೌಜನ್ಯ ಅತ್ಯಾಚಾರ ಕಣ್ಣಾರೆ ಕಂಡಿದ್ದೆ ಎಂದು ದೂರು ಕೊಟ್ಟಿದ್ದ ಮಂಡ್ಯದ ಮಹಿಳೆ ಬಗ್ಗೆ ಆಕೆಯ ಸಹೋದರನೇ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಆಕೆ ಹೇಳಿದ್ದೆಲ್ಲ ಬರೀ ಸುಳ್ಳು. ಅವಳ ಹಿಂದೆ ಯಾರೋ ನಿಂತು ಈ ರೀತಿ ಹೇಳಿಸ್ತಿತ್ತು. ಸೌಜನ್ಯಗೆ ನ್ಯಾಯ ಕೊಡಿಸುವ ಯಾವ ಉದ್ದೇಶವೂ ಆಕೆಗೆ ಇಲ್ಲ ಎಂದಿದ್ದಾರೆ. ಧರ್ಮಸ್ಥಳ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೊರಟಿದ್ದಾಗ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯದ ಸಮೀಪ ಒಬ್ಬ ಹುಡುಗಿಯ ಅಪಹರಣ ಮಾಡಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಘಟನೆ ನೋಡಿದ ಬಳಿಕ ಅಧಿಕಾರಿಗಳಿಗೆ ಈ ಬಗ್ಗೆ ಹೇಳಬೇಕು ಎಂದು ಭಾವಿಸಿದ್ದೆ. ಆದರೆ ಆ ಸಂದರ್ಭ ಅದು ಸಾಧ್ಯವಾಗಲಿಲ್ಲ ಎಂದು ಮಹಿಳೆ ಹೇಳಿದ್ದಳು. ಅವ್ರು ಹೋಗಿದ ತಕ್ಷಣವೇ ಈ ಕಡೆಯಿಂದ ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಯೂನಿಫಾರ್ಮಲ್ಲಿ ಸ್ಕೂಲೋ ಕಾಲೇಜೋ ಗೊತ್ತಿಲ್ಲ ಆಸುಪಾಸು, ಆ ಹುಡುಗಿ ಸ್ಕೈ ಬ್ಲೂ ಕಲರ್ ಯೂನಿಫಾರ್ಮ್, ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರು ಟಾಪು ಹಾಕೊಂಡಿದ್ದು. ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರ್ ಟಾಪು ಛತ್ರಿ ಹಿಡ್ಕೊಂಡು ಪಾಸ್ ಆದ್ಲು. ಎಲ್ಲಿಂದ ಪಾಸ್ ಆದದ್ದು? ಬಸ್ ಸ್ಟ್ಯಾಂಡ್ ಅಲ್ವಾ ಅದು? ಅಲ್ಲಿ ಇಲ್ಲಿಂದ ನಡ್ಕೊಂಡು ಬಂದ್ಲು. ಈಗ ನಮ್ಮ ಲೆಫ್ಟ್ ಸೈಡು ನಾವು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಹೀಗೆ ಕೂತಿದ್ದೀವಿ. ಹುಡುಗಿ ನಮ್ಮ ಲೆಫ್ಟ್ ಸೈಡಿಂದ ಹಿಂಗೆ ನಡ್ಕೊಂಡು ಹೋದ್ಲು. ಆವಾಗ ನಾವು ಇನ್ನೇನು ಮಾಡೋದು, ಅಮ್ಮ ನಾವು ಹೊರಟ್ಬಿಡೋಣ, ಆಯಿತು ಬನ್ನಿ ಹೆಂಗೋ ನಡ್ಕೊಂಡು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಅವರು ಯೂರಿನ್ ಪಾಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ. ಆವಾಗ ಅಲ್ಲೊಂದು ಮರ ಇತ್ತು ಪಕ್ಕದಲ್ಲಿ, ಅಲ್ಲಿ ಹೋಗಿ ಆಯಿತು ನಡೀರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಅವ್ರು ಕೂತ್ಕೊಂಡ್ರು. ನಾನು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ ಅಷ್ಟೇ. ಆಮೇಲೆ ಹುಡುಗಿ ಅಲ್ಲಿಂದ ಇಲ್ಲಿ ಪಾಸ್ ಆಗಿದ್ದಾಳೆ. ಒಂದು ನಿಮಿಷನೋ 2 ನಿಮಿಷನೋ ಆಗಿರ್ಬೋದು. ಆಗ ಜೋರಾಗಿ ಕಿರಿಚಿತು, ಅದೇ ಹುಡುಗಿನೇ ಕಿರಿಚಿತು. ಮೊದಲೇ ಯಾಕೆ ಮಾಹಿತಿ ಕೊಡಲಿಲ್ಲ ನೀನು? ಬಿಡು, ಯಾರೋ ಹೇಳ್ದವ್ರ ಮಾತೆಲ್ಲ ಕೇಳ್ಕೊಂಡು ಸಾಕ್ಷಿ ಆಧಾರ ಇಲ್ಲದೇ ನಾನು ಏನೋ ನನ್ನ ಮನ್ಸಿಗೆ ಬಂದದ್ದು ಹೇಳಿದ್ರೆ ತೊಗೊಂಡು ಕೂತ್ಕೊಳ್ಳೋದಲ್ಲ. ಅದನ್ನು ಈಗಾಗಲೇ ಹೇಳಿದ್ರಿ ನೀವು, ಯಾರೋ 4-5 ಮೋಟ್ರ್ ವೆಹಿಕಲ್ ಬಂದರು ಅಂತ, ನೆಕ್ಸ್ಟ್ ಹೇಳ್ತಾಳೆ ಇಲ್ಲ ಕಾರಲ್ಲೇ ತಗೊಂಡು ಹೋದ್ಲು ಅಂತ. ಆ ಸಂದರ್ಭದಲ್ಲಿ ಯಾಕೆ ಆ್ಯಕ್ಷನ್ ತಗೊಳ್ಳಿಲ್ಲ? ಆ ಸಂದರ್ಭದಲ್ಲಿ ಯಾಕೆ ಬೇರೆಯವ್ರಿಗೆ ಮಾಹಿತಿ ಕೊಡಲಿಲ್ಲ ಅವಳು? ಬೇಡ, ಯಾರೋ ಒಬ್ಬ ಕಾನ್ಸ್ಟೇಬಲ್ ಡ್ಯೂಟಿ ಮಾಡ್ತಿರ್ತಾರೆ, ಅವ್ರಿಗೆ ಹೇಳ್ಬೋದು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬೋದಿತ್ತು. ಧರ್ಮಸ್ಥಳ ಯಾರು ಗಣ್ಯ ವ್ಯಕ್ತಿಗಳು ಹೇಳ್ಬೋದು. ಯಾರ ಬಡ್ಕೊಂಡು 4 ಜನ ಕ್ರೂಡ್ ಗುಂಪು ಸೇರಿಸ್ಬೋದಿತ್ತು. ಸಾಕಷ್ಟು ಅವಕಾಶಗಳಿತ್ತು. ಮೊದಲೇ ಯಾಕೆ ನೀನು ದೂರು ಕೊಡಲಿಲ್ಲ? ಈ ಹುಡುಗಿದು ವಿಚಾರ ಪಬ್ಲಿಸಿಟಿ ಆದಾಗ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಸೌಜನ್ಯ ಕೇಸ್ ಬಂದಾಗ ಯಾಕೆ ಅದು ಆಗೇನು ಅನ್ಕಾನ್ಸ್ಟಿಟ್ಯೂಷನ್ ಆಗಿತ್ತಾಗ ರಾಜ್ಯಕ್ಕೆ ಗೊತ್ತಾದಾಗ ಯಾಕೆ ಆಗ ಹೋಗಿ ಈ ಬಗ್ಗೆ ನಾನು ನೋಡಿದ್ದೀನಿ, ಸಾಕ್ಷ್ಯ ಕೊಡ್ತೀನಿ, ನನ್ನ ಹತ್ರ ಸಾಕ್ಷ್ಯಾಧಾರ ಇದೆ. ಈ ದೇಶದಲ್ಲಿ ಬಾಯಿ ಮಾತಿನ ಬರೀ ಯಾವುದೇ ಆಧಾರ ಇಲ್ಲದೇ ಬಾಯಿ ಮಾತಿನ ಆಧಾರದ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಅವಕಾಶ ಇದೆಯಾ? ದುಡ್ಡು ಕೊಟ್ಟು ಧರ್ಮಸ್ಥಳ ವಿರುದ್ಧ ಮಾತನಾಡಿಸಿರಬಹುದು, ಯಾರೋ ಆಮಿಷ ತೋರಿಸಿರ್ಬೋದು, ಇವ್ರಿಗೆ ಈ ಥರ ಕ್ರಿಯೇಟ್ ಮಾಡಿ ಕಳಿಸಿರ್ಬೋದು ಅಂತ, ಆಸೆ ತೋರಿಸಿ ಕಳಿಸಿರ್ಬೋದು ಅಂತ. ಅಂದರೆ ಈ ಹಿಂದೂ ಸಂಸ್ಕೃತಿ ವಿರುದ್ಧ ಇರ್ತಕ್ಕಂಥವ್ರು ಇವಳು ಅವರ ಸಂಘಟನೆಯಲ್ಲಿ ಇರ್ಬೋದು ಅಂತ ಅನಿಸುತ್ತೆ. ಸೌಜನ್ಯ ಕಿಡ್ನಾಪ್ ಕಣ್ಣಾರೆ ಕಂಡಿದ್ದೇನೆ ಎಂದಿದ್ದ ಮುಸ್ಕುದಾರಿ ಮಹಿಳೆಯನ್ನ ವಿಚಾರಣೆಗೆ ಒಳಪಡಿಸಿದ್ರೆ ಆಕೆ ಹೇಳಿದ್ದು ಸತ್ಯವೋ ಸುಳ್ಳೋ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಸೌಜನ್ಯ ಕೇಸ್ಗೆ ನಾನೇ ಪ್ರತ್ಯಕ್ಷ ಸಾಕ್ಷಿ, ನನ್ನ ಕಣ್ಣ ಮುಂದೆಯೇ ಘಟನೆ ನಡೆದಿದೆ ಎಂದಿದ್ದ ಮಂಡ್ಯ ಮೂಲದ ಮಹಿಳೆ ಬಗ್ಗೆಯೇ ಸ್ಫೋಟಕ ಆರೋಪ ಕೇಳಿಬಂದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿರುವ ಮಹಿಳೆಯ ಸಹೋದರ ಹಲವು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ಸೌಜನ್ಯ ಕೇಸ್ನಲ್ಲೇ ನಾನೇ ಪ್ರಮುಖ ಸಾಕ್ಷಿ. ಸ್ಫೋಟಕ ಹೇಳಿಕೆ ನೀಡಿದ ಲೇಡಿ ಸಿಕ್ಕಿಬಿದ್ಲು. ಸೌಜನ್ಯ ಪ್ರಕರಣಕ್ಕೆ ಮತ್ತೊಂದು ಹೊಸ ಟ್ವೀಟ್ ಸಿಕ್ಕಿದೆ. ಸೌಜನ್ಯ ಅತ್ಯಾಚಾರ ಕಣ್ಣಾರೆ ಕಂಡಿದ್ದೆ ಎಂದು ದೂರು ಕೊಟ್ಟಿದ್ದ ಮಂಡ್ಯದ ಮಹಿಳೆ ಬಗ್ಗೆ ಆಕೆಯ ಸಹೋದರನೇ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ.
ಆಕೆ ಹೇಳಿದ್ದೆಲ್ಲ ಬರೀ ಸುಳ್ಳು. ಅವಳ ಹಿಂದೆ ಯಾರೋ ನಿಂತು ಈ ರೀತಿ ಹೇಳಿಸ್ತಿತ್ತು. ಸೌಜನ್ಯಗೆ ನ್ಯಾಯ ಕೊಡಿಸುವ ಯಾವ ಉದ್ದೇಶವೂ ಆಕೆಗೆ ಇಲ್ಲ ಎಂದಿದ್ದಾರೆ. ಧರ್ಮಸ್ಥಳ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೊರಟಿದ್ದಾಗ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯದ ಸಮೀಪ ಒಬ್ಬ ಹುಡುಗಿಯ ಅಪಹರಣ ಮಾಡಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಘಟನೆ ನೋಡಿದ ಬಳಿಕ ಅಧಿಕಾರಿಗಳಿಗೆ ಈ ಬಗ್ಗೆ ಹೇಳಬೇಕು ಎಂದು ಭಾವಿಸಿದ್ದೆ. ಆದರೆ ಆ ಸಂದರ್ಭ ಅದು ಸಾಧ್ಯವಾಗಲಿಲ್ಲ ಎಂದು ಮಹಿಳೆ ಹೇಳಿದ್ದಳು. ಅವ್ರು ಹೋಗಿದ ತಕ್ಷಣವೇ ಈ ಕಡೆಯಿಂದ ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಯೂನಿಫಾರ್ಮಲ್ಲಿ ಸ್ಕೂಲೋ ಕಾಲೇಜೋ ಗೊತ್ತಿಲ್ಲ ಆಸುಪಾಸು, ಆ ಹುಡುಗಿ ಸ್ಕೈ ಬ್ಲೂ ಕಲರ್ ಯೂನಿಫಾರ್ಮ್, ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರು ಟಾಪು ಹಾಕೊಂಡಿದ್ದು. ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರು ಟಾಪು ಛತ್ರಿ ಹಿಡ್ಕೊಂಡು ಪಾಸ್ ಆದ್ಲು. ಎಲ್ಲಿಂದ ಪಾಸ್ ಆದದ್ದು? ಬಸ್ ಸ್ಟ್ಯಾಂಡ್ ಅಲ್ವಾ ಅದು? ಅಲ್ಲಿ ಇಲ್ಲಿಂದ ನಡ್ಕೊಂಡು ಬಂದ್ಲು. ಈಗ ನಮ್ಮ ಲೆಫ್ಟ್ ಸೈಡು ನಾವು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಹೀಗೆ ಕೂತಿದ್ದೀವಿ. ಹುಡುಗಿ ನಮ್ಮ ಲೆಫ್ಟ್ ಸೈಡಿಂದ ಹಿಂಗೆ ನಡ್ಕೊಂಡು ಹೋದ್ಲು. ಆವಾಗ ನಾವು ಇನ್ನೇನು ಮಾಡೋದು, ಅಮ್ಮ ನಾವು ಹೊರಟ್ಬಿಡೋಣ, ಆಯಿತು ಬನ್ನಿ ಹೆಂಗೋ ನಡ್ಕೊಂಡು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಅವರು ಯೂರಿನ್ ಪಾಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆವಾಗ ಅಲ್ಲೊಂದು ಮರ ಇತ್ತು ಪಕ್ಕದಲ್ಲಿ, ಅಲ್ಲೇ ಹೋಗಿ ಆಯಿತು ನಡೀರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಅವ್ರು ಕೂತ್ಕೊಂಡ್ರು. ನಾನು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ ಅಷ್ಟೇ. ಆಮೇಲೆ ಹುಡುಗಿ ಅಲ್ಲಿಂದ ಇಲ್ಲಿ ಪಾಸ್ ಆಗಿದ್ದಾಳೆ. ಒಂದು ನಿಮಿಷನೋ 2 ನಿಮಿಷನೋ ಆಗಿರ್ಬೋದು. ಆಗ ಜೋರಾಗಿ ಕಿರಿಚಿತು, ಅದೇ ಹುಡುಗಿನೇ ಕಿರಿಚಿತು. ಮೊದಲೇ ಯಾಕೆ ಮಾಹಿತಿ ಕೊಡಲಿಲ್ಲ ನೀನು? ಬಿಡಿ, ಯಾರೋ ಹೇಳ್ದವ್ರ ಮಾತೆಲ್ಲ ಕೇಳ್ಕೊಂಡು ಸಾಕ್ಷಿ ಆಧಾರ ಇಲ್ಲದೇ ನಾನು ಏನೋ ನನ್ನ ಮನ್ಸಿಗೆ ಬಂದದ್ದು ಹೇಳಿದ್ರೆ ತೊಗೊಂಡು ಕೂತ್ಕೊಳ್ಳೋದಲ್ಲ. ಅದನ್ನು ಈಗಾಗಲೇ ಹೇಳಿದ್ರಿ ನೀವು, ಯಾರೋ 4-5 ಮೋಟ್ರ್ ವೆಹಿಕಲ್ ಬಂದರು ಅಂತ. ನೆಕ್ಸ್ಟ್ ಹೇಳ್ತಾಳೆ ಇಲ್ಲ ಕಾರಲ್ಲೇ ತಗೊಂಡು ಹೋದ್ಲು ಅಂತ. ಆ ಸಂದರ್ಭದಲ್ಲಿ ಯಾಕೆ ಆ್ಯಕ್ಷನ್ ತಗೊಳ್ಳಿಲ್ಲ? ಆ ಸಂದರ್ಭದಲ್ಲಿ ಯಾಕೆ ಬೇರೆಯವ್ರಿಗೆ ಮಾಹಿತಿ ಕೊಡಲಿಲ್ಲ ಅವಳು? ಬೇಡ, ಯಾರೋ ಒಬ್ಬ ಕಾನ್ಸ್ಟೇಬಲ್ ಡ್ಯೂಟಿ ಮಾಡ್ತಿರ್ತಾರೆ, ಅವ್ರಿಗೆ ಹೇಳ್ಬೋದು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬೋದಿತ್ತು. ಧರ್ಮಸ್ಥಳ ಯಾರ ಗಣ್ಯ ವ್ಯಕ್ತಿಗಳ್ಬೋದು, ಯಾರ ಬಡ್ಕೊಂಡು 4 ಜನ ಕ್ರೂಡ್ ಗುಂಪು ಸೇರಿಸ್ಬೋದಿತ್ತು. ಸಾಕಷ್ಟು ಅವಕಾಶಗಳಿತ್ತು. ಮೊದಲೇ ಯಾಕೆ ನೀನು ದೂರು ಕೊಡಲಿಲ್ಲ? ಈ ಹುಡುಗಿದು ವಿಚಾರ ಪಬ್ಲಿಸಿಟಿ ಆದಾಗ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಸೌಜನ್ಯ ಕೇಸ್ ಬಂದಾಗ ಯಾಕೆ ಅದು ಆಗೇನು ಅನ್ಕಾನ್ಸ್ಟಿಟ್ಯೂಷನ್ ಆಗಿತ್ತಾಗ ರಾಜ್ಯಕ್ಕೆ ಗೊತ್ತಾಗಿತ್ತು ಸರ್. ಗೊತ್ತಾದಾಗ ಯಾಕೆ ಆಗ ಹೋಗಿ ಈ ಬಗ್ಗೆ ನಾನು ನೋಡಿದ್ದೀನಿ, ಸಾಕ್ಷ್ಯ ಕೊಡ್ತೀನಿ, ನನ್ನ ಹತ್ರ ಸಾಕ್ಷ್ಯಾಧಾರ ಇದೆ ಅಂತ. ಈ ದೇಶದಲ್ಲಿ ಬಾಯಿ ಮಾತಿನ ಬರೀ ಯಾವುದೇ ಆಧಾರ ಇಲ್ಲದೇ ಬಾಯಿ ಮಾತಿನ ಆಧಾರದ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಅವಕಾಶ ಇದೆಯಾ? ದುಡ್ಡು ಕೊಟ್ಟು ಧರ್ಮಸ್ಥಳ ವಿರುದ್ಧ ಮಾತನಾಡಿಸಿರಬಹುದು. ಯಾರೋ ಆಮಿಷ ತೋರಿಸಿರ್ಬೋದು, ಇವ್ರಿಗೆ ಈ ಥರ ಕ್ರಿಯೇಟ್ ಮಾಡಿ ಕಳಿಸಿರ್ಬೋದು ಅಂತ, ಕಾಸಿನ ಆಸೆ ತೋರಿಸಿ ಕಳಿಸಿರ್ಬೋದು ಅಂತ. ಅಂದರೆ ಈ ಹಿಂದೂ ಸಂಸ್ಕೃತಿ ವಿರುದ್ಧ ಇರ್ತಕ್ಕಂಥವ್ರು ಇವಳು ಅವರ ಸಂಘಟನೆಯಲ್ಲಿ ಇರ್ಬೋದು ಅಂತ ಅನಿಸುತ್ತೆ. ಸೌಜನ್ಯ ಕಿಡ್ನಾಪ್ ಕಣ್ಣಾರೆ ಕಂಡಿದ್ದೇನೆ ಎಂದಿದ್ದ ಮುಸ್ಕುದಾರಿ ಮಹಿಳೆಯನ್ನ ವಿಚಾರಣೆಗೆ ಒಳಪಡಿಸಿದ್ರೆ ಆಕೆ ಹೇಳಿದ್ದು ಸತ್ಯವೋ ಸುಳ್ಳೋ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.